ನಾಡಿನವರಿಗೆ ಪುತ್ತೂರು ದೇವರ ಪ್ರಸಾದ. ಇಲ್ಲಿ ರುದ್ರಾಭಿಷೇಕ ಮಾಡಿದ್ರೆ ಕಾಶಿಗೆ ಹೋಗಬೇಕಾಗಿಲ್ಲ. ರಾಜಕಾರಣಿಗಳು ಈ ದೇಗುಲಕ್ಕೆ ಹೆಚ್ಚಾಗಿ ಬರೋದೇಕೆ? ಇದುವೇ ಈ ಹೊತ್ತಿನ ವಿಶೇಷ ಮಹಾಲಿಂಗೇಶ್ವರನ ಮಹಾತ್ಮೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಈಗ ಜೀರ್ಣೋದ್ಧಾರದ ಹೊಸ್ತಿಲಲ್ಲಿದೆ. ಈ ದೇವಾಲಯ ಅಂತಿಂತ ಕ್ಷೇತ್ರವಲ್ಲ. ಈ ಕ್ಷೇತ್ರದ ಸ್ಥಳ ಮಹಾತ್ಮೆ ಮತ್ತು ಧಾರ್ಮಿಕ ಮಹತ್ವದ ಕುರಿತು ನಾವು ತಿಳ್ಕೊಳ್ಳೋಣ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪ್ರಕೃತಿ ರಮಣೀಯವಾದ ಹಚ್ಚ ಹಸಿರಿನಿಂದ ಕೂಡಿರೋದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ನೆಲೆಸಿದ ಪುಣ್ಯಭೂಮಿ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅದ್ಭುತ ಚರಿತ್ರೆ ಇದೆ. ಈ ದೇವಾಲಯ 12ನೇ ಶತಮಾನಕ್ಕೆ ಸೇರಿದ ದೇವಾಲಯ. ಇದಕ್ಕೆ ಸಂಬಂಧಿಸಿದಂತೆ ಶಿಲಾಶಾಸನಗಳು, ಕುರುಹುಗಳು ಮತ್ತು ಇತಿಹಾಸವೂ ಇದನ್ನ ಹೇಳುತ್ತೆ. ಈ ದೇವರಿಗೆ ಮಾತ್ರ ಮಹತೋಭಾರ ಅಂತ ಕರೆಯಲಾಗುತ್ತೆ. ಇದರ ಅರ್ಥ, ನಮ್ಮ ಪುತ್ತೂರಿನಲ್ಲಿ 18 ಮಾಗಣೆಗಳು ಸೇರಿ ಒಂದು ಸೀಮೆ. ಈ ಸೀಮೆಯ ಅಧಿಪತಿ ಯಾರು? ಮಹಾಲಿಂಗೇಶ್ವರ. ಈ ಸೀಮೆಯ ದೇವರಿಗೆ ಮಾತ್ರ ಮಹತೋಭಾರ ಅಂತ ಹೇಳುವಂಥದ್ದು. ಮಹತೋಭಾರ ಅಂತ ಹೇಳಿದರೆ ಮಹತ್, ಉಬ, ಅರ. ಉಬ ಅಂದರೆ 2, ಮಹತ್ ಅಂದರೆ ಉನ್ನತಿ ಮಾಡೋದು, ಅನುಗ್ರಹ ಮಾಡೋದು. ಅರ ಅಂತ ಹೇಳಿದ್ರೆ ನಿಗ್ರಹ ಮಾಡೋದು. ಅನುಗ್ರಹ ಮಾಡುವವನು ಅವನೇ, ನಿಗ್ರಹ ಮಾಡುವವನು ಅವನೇ. 12 ಶತಮಾನದ ಹಿಂದೆ ಪುತ್ತೂರು ಪಟ್ಟಣದ ಪಕ್ಕದಲ್ಲಿರುವ ಉಪ್ಪಿನಂಗಡಿ ಪ್ರದೇಶ. ಆಗ ಇದು ಗಯಾಪದ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದಿತ್ತು. ಇಲ್ಲಿಗೆ ಕಾಶಿಯಿಂದ ವಿಪ್ರರೊಬ್ಬರು ಬರ್ತಾರೆ. ಅವರಿಗೆ ಅಲ್ಲಿನ ಸ್ಥಳೀಯರಾದ ಗೋವಿಂದ ಭಟ್ಟರು ಭೇಟಿಯಾಗ್ತಾರೆ. ಕುಶಲೋಪರಿ ವಿಚಾರಿಸ್ತಾ ಆತ್ಮೀಯರಾಗ್ತಾರೆ. ಕಾಶಿಯಿಂದ ಬಂದ ವಿಪ್ರರು ತಮ್ಮ ಬಳಿಯಿದ್ದ ಶಿವಲಿಂಗವನ್ನ ಗೋವಿಂದ ಭಟ್ಟರಿಗೆ ನೀಡ್ತಾರೆ. ಆದರೆ ಈ ಅಪೂರ್ವ ತೇಜಸ್ಸಿನ ಶಿವಲಿಂಗವನ್ನ ಭೂಮಿಗೆ ತಾಗಿಸಬಾರದು, ಕೈಯಲ್ಲಿ ಇಟ್ಕೊಂಡೇ ಪೂಜಿಸಬೇಕು ಅಂತ ತಾಕೀತು ಮಾಡ್ತಾರೆ. ನಾನು ಸಂಧ್ಯಾ ವಂದನೆಗೆ ಹೋಗುತ್ತೇನೆ, ಬರುವವರಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ನದಿಗೆ ಸ್ನಾನಕ್ಕೆ ಹೋಗ್ತಾರೆ, ಬರೋದೇ ಇಲ್ಲ. ಕಾದು ಕಾದು ಸುಸ್ತಾದ ಗೋವಿಂದ ಭಟ್ಟರು 15 ಕಿಲೋಮೀಟರ್ ದೂರದ ಈಗಿನ ಪುತ್ತೂರಿಗೆ ಬರ್ತಾರೆ. ಸಂಜೆ ಕಳೆದು ರಾತ್ರಿಯಾಗುತ್ತಲೇ ಶಿವನ ಪೂಜೆಯಾಗಬೇಕು. ಇದಕ್ಕೆ ಪೂಜಾ ಸಾಮಗ್ರಿಗಳು, ಪರಿಕರ ಬೇಕು. ಹಾಗಾಗಿ ಈ ಪ್ರದೇಶವನ್ನ ಆಳ್ತಾ ಇದ್ದ ಬಂಗರಸು ಅನ್ನೋ ಜೈನ ದೊರೆಯ ಬಳಿ ಗೋವಿಂದ ಭಟ್ಟರು ತೆರಳುತ್ತಾರೆ. ಆ ಸಮಯದಲ್ಲಿ ಬಂಗರಸು ತನ್ನ ಸೋದರಿಯ ಪ್ರಸವ ವೇದನೆಯಿಂದಾಗಿ ಚಿಂತಾಕ್ರಾಂತರಾಗಿರ್ತಾರೆ. ಆದ್ರೆ ಅರಮನೆಗೆ ಬಂದ ಗೋವಿಂದ ಭಟ್ಟರ ಮುಖದಲ್ಲಿ ದಿವ್ಯ ತೇಜಸ್ಸು ಇರೋದನ್ನ ಮಂತ್ರಿಗಳು ಗಮನಿಸಿ ಮಾತನಾಡ್ತಾರೆ. ಆಗ ಪರಿಸ್ಥಿತಿ ವಿವರಿಸಿದ ಭಟ್ಟರು ಪೂಜಾ ಕಾರ್ಯಕ್ಕೆ ಪರಿಕರಗಳು ಬೇಕು ಅನ್ನೋ ಬೇಡಿಕೆ ಇಡ್ತಾರೆ. ಚಿಂತಾಕ್ರಾಂತರಾಗಿರುವ ರಾಜನ ದುಃಖವನ್ನ ಕಂಡ ಗೋವಿಂದ ಭಟ್ಟರು ಶಿವಲಿಂಗವನ್ನ ನಮಿಸಿ ನಿನ್ನಿಷ್ಟದಂತೆ ಆಗಲಿ ಅಂತ ಹರಸ್ತಾರೆ. ಇದಾದ ಕೆಲವೇ ಸಮಯದಲ್ಲಿ ರಾಜನ ಸೋದರಿಗೆ ಸುಖ ಪ್ರಸವವಾಗುತ್ತೆ. ತದನಂತರ ಅರಮನೆಯಲ್ಲಿ ಖುಷಿ ನೆಲೆಸುತ್ತೆ. ಆ ಸಂದರ್ಭದಲ್ಲಿ ರಾತ್ರಿ ಪೂಜೆಗೆ ಬೇಕಾದ ಎಲ್ಲ ಪರಿಕರ ನೀಡ್ತಾನೆ. ಪೂಜೆಯ ನಂತರ ಅಲ್ಲಿಯೇ ತಂಗ್ತಾರೆ. ಮರುದಿನ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮದ ಬಳಿಕ ಪೂಜೆಗೆ ರೆಡಿಯಾಗ್ತಾರೆ. ಒಂದು ಕ್ಷಣದಲ್ಲಿ ತಪ್ಪಿ ಮರೆತು ಹೋಗಿ ಲಿಂಗ ಭೂಸ್ಪರ್ಶವಾಗುತ್ತೆ. ನಿತ್ಯ ಪೂಜೆಗಳು ಎಂದಿನಂತೆ ನಡೆಯುತ್ತವೆ. ಗೋವಿಂದ ಭಟ್ಟರು ಮುಂದಿನ ಊರಿನ ಪ್ರಯಾಣಕ್ಕಾಗಿ ಲಿಂಗವನ್ನ ಎತ್ತಲು ಪ್ರಯತ್ನಿಸ್ತಾರೆ, ಬರೋದಿಲ್ಲ. ಉಳಿದವರು ಪ್ರಯತ್ನಿಸ್ತಾರೆ. ಭೂಸ್ಪರ್ಶವಾದ ಲಿಂಗವನ್ನ ಎತ್ತಲು ಯಾರಿಂದಲೂ ಆಗೋದಿಲ್ಲ. ರಾಜನು ಸೈನಿಕರನ್ನ ಕರೆಸ್ತಾನೆ. ಆಗಲೂ ಲಿಂಗವನ್ನ ಭೂಮಿಯಿಂದ ಬೇರ್ಪಡಿಸೋದು ಅಸಾಧ್ಯವಾಗುತ್ತೆ. ಕೊನೆಗೆ ಅರಮನೆಯ ಪಟ್ಟದ ಆನೆಯನ್ನ ಕಳುಹಿಸಿಕೊಡ್ತಾನೆ. ಶಿವಲಿಂಗಕ್ಕೆ ಸರಪಳಿ ಕಟ್ಟಿ ಲಿಂಗವನ್ನ ಮೇಲಕ್ಕೆತ್ತಲು ಪ್ರಯತ್ನ ನಡೆಸಲಾಗುತ್ತೆ. ಆಗಲೂ ಲಿಂಗ ಮೇಲಕ್ಕೆ ಬರೋದಿಲ್ಲ. ದೊಡ್ಡ ಶಬ್ದವಾಗುತ್ತೆ. ಸಣ್ಣಗೆ ಇದ್ದ ಲಿಂಗ ಬೃಹದಾಕಾರವಾಗಿ ಬೆಳೆಯುತ್ತೆ. ಕೈಲಾಸವಾಸಿ ಶಿವ ಮಹಾಲಿಂಗನಾಗಿ ಇಲ್ಲೇ ನೆಲೆಯೂರ್ತಾನೆ. ಆನೆ ಘೀಳಿಡುತ್ತಾ ಛಿದ್ರವಾಗಿ 8 ದಿಕ್ಕಿಗೆ ಬೀಳುತ್ತೆ. ಹಾಗೆ 8 ಛಿದ್ರವಾಗಿ ಬಿದ್ದ ಆನೆಯ ದೇಹದ ಭಾಗಗಳನ್ನ ಆಯಾ ಊರಿಗೆ ನಾಮಕರಣ ಮಾಡಲಾಗುತ್ತೆ. ತಲೆ ಬಿದ್ದ ಜಾಗ ತಾಳಿಪಾಡಿ, ದಾಡೆ ಅಥವಾ ಕೊಂಬು ಬಿದ್ದ ಜಾಗ ಕೊಂಬೆಟ್ಟು,
ಕಾಲು ಬಿದ್ದ ಜಾಗ ಕಾರ್ಜಾಲವಾಗಿ, ಕೈ ಬಿದ್ದ ಜಾಗ ಕೈಕಾರ, ಬಾಲ ಬಿದ್ದ ಜಾಗ ಬೀದಿ ಮಜಲುವಾಗಿದೆ. ಈಗಲೂ ಈ ಊರುಗಳಿಗೆ ಇದೇ ಹೆಸರು ಮುಂದುವರೆದಿದೆ. ಈ ದೃಶ್ಯವನ್ನ ಕಣ್ಣಾರೆ ಕಂಡ ಬಂಗರಸನು ಮಹಾಲಿಂಗೇಶ್ವರ ಸ್ವಾಮಿಗೆ ಇಲ್ಲಿ ದೇವಾಲಯವನ್ನ ಕಟ್ಟಿಸಿಕೊಡ್ತಾನೆ. ಸಾಂಗವಾಗಿ ಪೂಜೆಗಳು ನೆರವೇರ್ತಾ ಇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ದೇವಸ್ಥಾನಗಳಲ್ಲಿ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಒಂದು. ಪುರಾತನ ದೇವಸ್ಥಾನ, ಬೃಹತ್ ಗರ್ಭಗುಡಿ ಮತ್ತು ಎತ್ತರದ ರಥ, ಬ್ರಹ್ಮರಥ, ಇದೆರಡು ಮುಖ್ಯ ವಿಶೇಷಗಳು. ಜನರು ಇಲ್ಲಿಗೆ ಸಾಕಷ್ಟು ಆಕರ್ಷಿತರಾಗ್ತಾರೆ ಅಂತ ಹೇಳೋದಕ್ಕೆ ಅಲ್ಲಿಯ ರಥೋತ್ಸವವೇ ಸಾಕ್ಷಿ. ಪ್ರತಿ ವರ್ಷ ಪುತ್ತೂರು ಜಾತ್ರೆ ಅಂತ ಹೇಳೋದು ಏಪ್ರಿಲ್ 17ನೇ ತಾರೀಕಿಗೆ ನಡೆಯುವಂಥದ್ದು. 1 ಲಕ್ಷಕ್ಕೂ ಅಧಿಕ ಜನರು ಪ್ರತಿ ವರ್ಷ ಅಲ್ಲಿಗೆ ಬರ್ತಾರೆ. ದೇವಸ್ಥಾನ ಅಂದ ಮೇಲೆ ಕೆರೆ ಬೇಕು ಅಂತ ಕೆರೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಎಲ್ಲ ಕಡೆ ಈಶಾನ್ಯದಲ್ಲಿ ಕೆರೆ ಇರುತ್ತೆ. ಇಲ್ಲಿ ಮಾತ್ರ ವಾಯುವ್ಯ ಪಶ್ಚಿಮದ ಕಡೆಗೆ ಕೆರೆ ಇದೆ. ಕೆರೆಯನ್ನ ಎಷ್ಟೇ ಅಗದ್ರೂ ನೀರು ಬರೋದಿಲ್ಲ. ಆಗ ಪ್ರಾಜ್ಞರಲ್ಲಿ ಪ್ರಶ್ನೆ ಇಡ್ಲಾಗತ್ತೆ, ಕೆರೆಯಲ್ಲಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಆಗಬೇಕು ಅಂತ ಕಂಡುಬರುತ್ತೆ. ಅದೇ ರೀತಿ ವಿಪ್ರರಿಗೆ ಕೆರೆಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಊಟದ ಕೊನೆ ಭಾಗದಲ್ಲಿ ನೀರು ಉಕ್ಕಿ ಉಕ್ಕಿ ಬರುತ್ತೆ. ಊಟಕ್ಕೆ ಕುಳಿತ ಬ್ರಾಹ್ಮಣರು ಎದ್ದು ಹೊರಗೆ ಬರ್ತಾರೆ. ಆಗ ಎಲೆಯಲ್ಲಿ ಉಳಿದಂತಹ ಅನ್ನದ ಅಗಳುಗಳು ಮುತ್ತುಗಳಾಗುತ್ತವೆ. ಮುತ್ತು ಬೆಳೆದ ಈ ಊರು ಮುತ್ತೂರು ಅಂತ ಹೆಸರಾಯ್ತು. ಅದೇ ಮತ್ತೆ ಪುತ್ತೂರು ಅಂತ ಬದಲಾಯಿತು. ಕೆರೆಯ ಈ ಜಲಕ್ಕೆ ವಿಶೇಷ ಶಕ್ತಿ ಇದೆ. ಕೆರೆಯ ನೀರು ಆನೆಗಳಿಗೆ ಆಗುವುದಿಲ್ಲ. ಇಲ್ಲಿನ ನೀರು ಆನೆ ಸೇವಿಸಿದ್ರೆ ಅದು ಮಾರಕವಾಗಿ ಪರಿಣಮಿಸುತ್ತದೆ ಅನ್ನೋ ಪ್ರತೀತಿ ಇದೆ. ಈ ಕೆರೆಯಲ್ಲಿ ನೀರು ಕುಡಿದ ಆನೆಗಳು ವಿಚಿತ್ರವಾಗಿ ವರ್ತಿಸುತ್ತವೆ. ಈ ಕೆರೆಯಲ್ಲಿ ವರ್ಷಕ್ಕೆ 3 ಬಾರಿ ದೇವರು ಸಂಚಾರ ಮಾಡ್ತಾರೆ. ಹಾಗಾಗಿ ಇದು ಪವಿತ್ರ ಜಲ. ಕೋಡಿಮಠದ ತಾಳಿಗರಿಯ ಗ್ರಂಥದಲ್ಲಿ ಈ ಕ್ಷೇತ್ರ, ಇಲ್ಲಿನ ಪವಿತ್ರ ಕೆರೆಯ ಉಲ್ಲೇಖ ಇದೆ. ಸಂತಾನವಿಲ್ಲದೆ ಕಂಗೆಟ್ಟ ದಂಪತಿಗಳು ಕೋಡಿಮಠಕ್ಕೆ ಭೇಟಿ ನೀಡಿ ಪ್ರಶ್ನೆ ಇಡ್ತಾರೆ. ಆಗ ಕೋಡಿಮಠದ ಸ್ವಾಮೀಜಿಗಳು ತಾಳಿಯ ಗ್ರಂಥವನ್ನ ತೆರೆದು ಓಲೆಯ ಸಂದೇಶವನ್ನ ತಿಳಿಸ್ತಾರೆ. ಅನ್ನದಗಳು ಎಂಜಲಾದ ಕೆರೆಯಲ್ಲಿ ಮಿಂದು ಅರುಣೋದಯದ ಮುಂದು ಭೃಂಗೇಶನ ಗುಡಿಗೆ ಪ್ರದಕ್ಷಿಣೆ ಬಂದು ಪ್ರಾರ್ಥಿಸಿದ್ರೆ ಸಂತಾನ ಪ್ರಾಪ್ತಿಯು ಅಂತ ಹೇಳ್ತಾರೆ. ಭರತ ಖಂಡದಲ್ಲಿ ಅನ್ನದಗಳು ಎಂಚಲಾದ ಕೆರೆ ಬೇರೆಲ್ಲೂ ಇಲ್ಲ. ಇಲ್ಲಿ ಇಷ್ಟಾರ್ಥಗಳು ಈಡೇರ್ತವೆ. ಇನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಈ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಅದಕ್ಕೆ ಒಂದು ಕಾರಣನೂ ಇದೆ. ಅದನ್ನ ತಿಳಿಯೋದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.